ಎಲ್ಲರಿಗೂ ನಮಸ್ಕಾರ. ಮಾನ್ಯರೇ, ಮೈಸೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿರುವಂಥ ಶ್ರೀರಂಗಪಟ್ಟಣಕ್ಕೆ ನಾವೀಗ ಬಂದಿದ್ದೇವೆ. ಶ್ರೀರಂಗಪಟ್ಟಣದ ಒಳಗೆ ಇರತಕ್ಕಂಥ ಕ್ಷಣಾಂಬಿಕಾ ದೇವಸ್ಥಾನದಲ್ಲಿ ನಾವೀಗಿದ್ದೇವೆ. ಕ್ಷಣಾಂಬಿಕಾ ಇಲ್ಲಿಗೆ ಬರ್ತಕ್ಕಂಥ ಭಕ್ತರ ಆಸೆಗಳನ್ನು ಕ್ಷಣಮಾತ್ರದಲ್ಲಿ ಈಡೇರಿಸ್ತಾಳೆ ಅನ್ನೋದು ಒಂದು ಐತಿಹ್ಯ ಇದೆ. ಈ ಒಂದು ಕ್ಷಣಾಂಬಿಕಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಂಥ ಹೆಚ್ಚು ಮಾಹಿತಿಯನ್ನು ಇಲ್ಲಿಯ ಸ್ಥಳೀಯ ನಿರ್ವಾಹಕರಾಗಿರ್ತಕ್ಕಂಥ ಶ್ರೀಯುತ ಬಿ ಪ್ರಕಾಶ್ ಅವರಿಂದ ಕೇಳಿ ತಿಳ್ಕೊಳ್ಳೋಣ. ಅವರು ನಿವೃತ್ತ ಶಿಕ್ಷಕರು ಸಹ ಆಗಿದ್ದಾರೆ. ಈಗ ಬಿ ಪ್ರಕಾಶ್. ನಮಸ್ತೆ ಸರ್. ನಮ್ಮ ಹೆಸರು ಬಿ ಪ್ರಕಾಶ್ ಅಂದ್ಬಿಟ್ಟು ಸರ್. ರಿಟೈರ್ಡ್ ಸ್ಕೂಲ್ ಮಾಸ್ಟ್ರು. ರಿಟೈರ್ಡ್ ಆಗಿ ಸರ್ ಒಂದು 7 ಇಯರ್ಸ್ ಆಯಿತು. ನಾವು ಈ ದೇವಸ್ಥಾನದ ಬಗ್ಗೆ ಸುಮಾರು ನಾವು ನೋಡೋ ಮಟ್ಟಿಗೆ ಒಂದು 50 ವರ್ಷದಿಂದ ಪೂಜೆ ಪುರಸ್ಕಾರಗಳನ್ನ ಸರ್ ಮಾಡ್ಕೊಂಬೋದಾ ಇದ್ವಿ. ತುಂಬ ಶಕ್ತಿ ದೇವತೆ. ಇದ್ರ ಜೊತೆಗೇನು ಅಂದರೆ ಇಲ್ಲಿ ಇದು ಎಲ್ಲ ಹಬ್ಬ ಹರಿದಿನಗಳನ್ನು ದೀಪೋತ್ಸವ ಮಾಡ್ತೀವಿ ಸರ್. ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ. ಮತ್ತು ಇಲ್ಲಿ ನಾವು ಗಣಪತಿ ಕೂರಿಸಿ ಸರ್ ಸುಮಾರು 40 ವರ್ಷದಿಂದ ನಾವು ಗಣಪತಿ ಕಾರ್ಯಕ್ರಮಗಳನ್ನ ಮಾಡ್ಕೊಂಬತ್ತಾ ಇದ್ದೀವಿ ಸರ್. ಇಲ್ಲಿಂದ ನಾವು ಮಾಡೋ ತೊಳಿಂದ ನಮಗೆಲ್ಲರಿಗೂ ದೇವರು ಭಾಳ ಸುಭಿಕ್ಷವಾಗಿ ಮಡಗಿದ್ದಾರೆ ಸರ್. ಇದು ಜ್ಯೋತಿಮಹೇಶ್ವರ ದೇವಸ್ಥಾನ ಅಂದ್ಬಿಟ್ಟು ಸರ್. ಶ್ರೀರಂಗಪಟ್ಟಣದಲ್ಲಿ ಜ್ಯೋತಿಮಹೇಶ್ವರ ಮತ್ತು ಕ್ಷಣಾಂಬಿಕಾ ದೇವಸ್ಥಾನ ಅಂತ 2 ದೇವಸ್ಥಾನಗಳಿವೆ. ಈ ಜ್ಯೋತಿಮಹೇಶ್ವರ ದೇವಸ್ಥಾನದ ಮೂಲ ಹೆಸರೇನು ಅಂದರೆ, ಇಲ್ಲಿ 1 ಲಕ್ಷದ 1 ಜ್ಯೋತಿ ದೀಪ ಸರ್ ಈ ದೇವಸ್ಥಾನದಲ್ಲಿ ಉರಿತಾ ಇತ್ತು ಸರ್. ಯಾವಾಗ ಅಂದರೆ ರಣಧೀರವ ಕಂಠೀರವ ಕಾಲದಲ್ಲಿ. ನಂತರ ಏನಾಯಿತು, ಸ್ವಲ್ಪ ದಿನನಿತ್ಯ ಕಡಿಮೆ ಬರ್ತು. ಅದಕ್ಕೋಸ್ಕರ 1 ಲಕ್ಷದ 1 ಜ್ಯೋತಿ ದೀಪ ಉರಿಯೋದಕ್ಕೆ ಜ್ಯೋತಿಮಹೇಶ್ವರ ಅಂದ್ಬಿಟ್ಟು ಇದಕ್ಕೆ ಹೆಸರು ಸರ್, ಮೂಲ ಹೆಸರು. ಇದು ದಳವಾಯಿ ದೊಡ್ಡೆಯವರ ಕಾಲದಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿದ್ರು ಸರ್, ರಾಜರ ಕಾಲದಲ್ಲಿ ಸರ್. ಚಂದ್ರ ಅಂದ್ಬಿಟ್ಟು ಪೀಠಗಳು ಮಾತ್ರ ಸರ್ ಸಿದ್ಧಿಗೆ ಮಾಡಿಸಿದ್ದು. 3 ದೇವರು 1200 ವರ್ಷಗಳ ಇತಿಹಾಸ ಸರ್. ಈ ದೇವಸ್ಥಾನ 1200 ವರ್ಷಗಳ ಇತಿಹಾಸ ಸರ್. ಇದು ಅನ್ನಪೂರ್ಣೇಶ್ವರಿ ಅಂದ್ಬಿಟ್ಟು. ಅನ್ನಪೂರ್ಣೇಶ್ವರಿ ಅಂದರೆ ನಮಗೆ ಸದಾಕಾಲ ಅನ್ನವನ್ನು ಕೊಡೋ ದೇವತೆಗೆ ನಾವು ಅನ್ನಪೂರ್ಣೇಶ್ವರಿ ಅಂತ ಕರಿತೀವಿ ಸರ್. ಅಲ್ಲಿ ನೆಕ್ಸ್ಟ್ ಕಾಶಿ ವಿಶ್ವನಾಥ ಅಂದ್ಬಿಟ್ಟು ಸರ್. ಕಾಶಿ ವಿಶ್ವನಾಥ ಅಂದರೆ ನಿಮಗೆ ಕಾಶಿಯಿಂದ ತಗೊಂಬಂದು ಈ ದೇವ್ರನ್ನ ನಾವು ಸ್ಥಾಪನೆ ಮಾಡೋದು ಸರ್. ಏಕೆ ಸ್ಥಾಪನೆ ಮಾಡೋದು ಅಂದರೆ, ವಯಸ್ಸಾದವರು ಕಾಶಿಗೆ ಸರ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಮತ್ತು ಹಣ ಇರಲಿಲ್ಲ, ಟ್ರೈನ್ ವ್ಯವಸ್ಥೆ ಇರಲಿಲ್ಲ, ಪ್ಲೇನ್ ವ್ಯವಸ್ಥೆ ಇರಲಿಲ್ಲ. ಅದಕ್ಕೋಸ್ಕರ ಸರ್ ಒಂದು 40 ವರ್ಷ ಆಯಿತು ಸರ್. ಇಲ್ಲೇ ನಾವು ಮೂಲತಃ ಕಾಶಿಯಿಂದ ತಂದು ಸ್ಥಾಪನೆ ಮಾಡಿದಿರೋ ಕಾಶಿ ವಿಶ್ವನಾಥ ಸ್ವಾಮಿ ಸರ್. ನೆಕ್ಸ್ಟ್ ಜ್ಯೋತಿಮಹೇಶ್ವರ ಅಂದ್ಬಿಟ್ಟು ಸರ್. ಜ್ಯೋತಿಮಹೇಶ್ವರ ಸ್ವಾಮಿ, ವೇದನಾಯಕಮ್ಮ, ಪಾರ್ವತಿ, ವಿಘ್ನೇಶ್ವರ, ಸುಬ್ರಹ್ಮಣ್ಯೇಶ್ವರ ಅಂದ್ಬಿಟ್ಟು ಇವೆಲ್ಲವನ್ನು ಸರ್ ಇಲ್ಲಿ ರಣಧೀರವ ಕಂಠೀರವ ಕಾಲದಲ್ಲಿ ಈ ದೇವಸ್ಥಾನವನ್ನು ಸರ್ ಸ್ಥಾಪನೆ ಮಾಡೋದು. ಇದು ಮೂಲ ವಿಗ್ರಹ ಸರ್. ಅವ್ರ ಕೊಡುಗೆ, ರಾಜನ ಕೊಡುಗೆ ಸರ್ ಇದು. ಈ ವಿಗ್ರಹವನ್ನು ಚಿನ್ನ, ಬೆಳ್ಳಿ, ಅಬ್ರಕ, ಸತು, ಸೀಸ ಈ ಪಂಚಲೋಹದಿಂದ ಮಾಡಿರುವಂಥ ವಿಗ್ರಹಗಳು ಸರ್. ಇದು ವರ್ಷಕ್ಕೆ ನಾವು ಸರ್ 14 ಬಾರಿ ನಾವು ನಮ್ಮ ಗಾಣಿಗರ ಸಂಘದಿಂದ ಸರ್ ನಾವು ಉತ್ಸವವನ್ನು ಮಾಡ್ತೀವಿ ಸರ್. ಹಿಂದೆ ಯಾವ ರಾಜರ ಬೀದಿಗಳಲ್ಲಿ ಸ್ಥಾಪನೆ ಆಗಿತ್ತೋ ಅದೇ ಬೀದಿ ಸರ್ ಈ ಉತ್ಸವಗಳು ಹೋಗಬೇಕು. ಬೇರೆ ಬೀದಿಗಳಲ್ಲಿ ಹೋಗೋಕ್ಕೆ ಪರ್ಮಿಷನ್ ಇಲ್ಲ ಸರ್. ಸರ್ಕಾರದ ಆದೇಶದ ಪ್ರಕಾರ ಹಿಂದೆ ಏನು 1200 ವರ್ಷಗಳ ಇತಿಹಾಸದಲ್ಲಿ ಯಾವ ರೀತಿ ಉತ್ಸವ ಮೂರ್ತಿಗಳನ್ನ ನಾವು ಮೆರವಣಿಗೆ ಮಾಡ್ತಿದ್ದೆ ಅದೇ ಮೂಲ ಸ್ಥಳದಿಂದಲೇ ಸರ್ ನಾವು ಹೋಗಬೇಕು. ಬೇರೆ ಸ್ಥಳದಲ್ಲಿ ಲಕ್ಷ ಕೊಟ್ಟರು ನಾವು ಈ ದೇವಸ್ಥಾನದಿಂದ ಬೇರೆ ಕಡೆ ರಸ್ತೆಗಳನ್ನ ಹೋಗೋಕ್ಕೆ ಸಾಧ್ಯತೆ ಇಲ್ಲ ಸರ್. ಇದು ಸರ್ ಸಪ್ತಮಾತೃಕೆ ಇರುವಂಥದ್ದು. ಸಪ್ತಮಾತೃಕೆ ಅಂದರೆ ಬ್ರಾಹ್ಮಿ, ಮಹೇಶ್ವರಿ, ಕೌಮಾರಿ, ವೈಷ್ಣವಿ, ವಾರಾಹಿ, ಇಂದ್ರಾಣಿ, ಚಾಮುಂಡಿ ಅಂದ್ಬಿಡ್ತಾರೆ. ನಾವು ನವರಾತ್ರಿಗಳ ಪೂಜೆ ಮಾಡ್ತೀವಿ. ಇದನ್ನ ಸಪ್ತಮಾತೃಕೆ ಅಂತ ಕರಿತೀವಿ ಸರ್. ಇದು ಆದಿಚುಂಚನಗಿರಿ ಕಾಲಭೈರವ ಸರ್. ಕಾಲಭೈರವ ಸರ್ ಮೂಲ ವಿಗ್ರಹ. ಇವೆಲ್ಲ ಪ್ರತಿಮೆಗಳಲ್ಲೇ 1200 ವರ್ಷಗಳ ಪ್ರತಿಮೆಗಳು ಸರ್ ಇವೆಲ್ಲವನ್ನು. ನೆಕ್ಸ್ಟ್ ನಟರಾಜ ಸರ್. ಇದು ನಟರಾಜ. ಇದು ಕ್ಷಿಪ್ರ ಗಣಪತಿ ಅಂದ್ಬಿಡು ಸರ್. ಕ್ಷಿಪ್ರ ಗಣಪತಿ ಅಂದರೆ ನಿಮಗೆ ಬೇಗ ವರ ಕೊಡುವ ಗಣಪತಿ. ಅತಿ ಶೀಘ್ರದಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ತಕ್ಷಣ ನಮಗೆ ವರ ಕೊಡುವ ಗಣಪತಿಯನ್ನು ನಾವು ಕ್ಷಿಪ್ರ ಗಣಪತಿ ಅಂತ ಸರ್ ಕರೆಯೋದು. ಸುಬ್ರಹ್ಮಣ್ಯೇಶ್ವರ ಅಂದ್ಬಿಡು ಸರ್. ನಂದೀಶ್ವರ, ಮಹಾಕಾಳೇಶ್ವರ ಅಂತ. ನಂದೀಶ್ವರ, ಮಹಾಕಾಳೇಶ್ವರ ಅಂದರೆ ದೇವರಿಗೆ ಸರ್ ಎಡಬಂಟರು ಮತ್ತು ಬಲಬಂಟರು ಅಂತ ಸರ್. ಮೂಲ ವಿಗ್ರಹ ಸೂರ್ಯ ನಾವು ಅಭಿಷೇಕ ಮಾಡುವಾಗ ಜ್ಯೋತಿರ್ಲಿಂಗದ ಮೇಲೆ ಅಭಿಷೇಕ ಮಾಡುವಾಗ ಸೂರ್ಯನ ಕಿರಣಗಳು ಸರ್ ನೇರವಾಗಿ ಬೀಳ್ತಾ ಇರ್ತದೆ. ಆ ಟೈಮ್ ನಾವು ಕಾಯ್ಬೇಕು ಸರ್. ಇಲ್ಲಿ ನಂದೀಶ್ವರ, ಮಹಾಕಾಳೇಶ್ವರ. ಇದು ನಂದಿ ಅಂದ್ಬಿಡು ಸರ್. ಯಾವಾಗಲೂ ನಾವು ಜ್ಯೋತಿರ್ಮಹೇಶ್ವರ ದೇವಸ್ಥಾನ ಶಿವನ ಮುಂದೆ ಯಾವಾಗಲೂ ನಂದಿ ವಾಸ ಇರ್ತಾರೆ ಸರ್. ಯಾಕೆ ವಾಸ ಇರ್ತಾರೆ ಅಂದರೆ, ಈ ನಂದಿ ಒಳಗಡೆ 350 ಕೋಟಿ ದೇವತೆಗಳು ಸರ್ ವಾಸ ಮಾಡ್ತಾ ಇರ್ತಾರೆ. ಅದರಿಂದ ಶಿವ ಯಾವಾಗಲೂ ನಂದಿನ ಯಾವತ್ತೂ ಪ್ರತಿನಿತ್ಯ ನೋಡುವಂಥ ಒಂದು ಅವಕಾಶವನ್ನು ಈ ದೇವಸ್ಥಾನದಲ್ಲಿ ಕಲ್ಪಿಸಲಾಗಿದೆ ಸರ್. ಇದು ವರದರಾಜ ಸ್ವಾಮಿ ಅಂತ ಸರ್. ವರಗಳನ್ನು ಕೊಡುವ ದೇವತೆ ವರದರಾಜ ಸ್ವಾಮಿ. ಗಣಪತಿ, ಜೈ ಹನುಮಾನ್ ಅಂದ್ಬಿಟ್ಟು ಸರ್. ಆಂಜನೇಯ. ದಕ್ಷಿಣಾಮೂರ್ತಿ ಅಂದರೆ ಮಕ್ಕಳಿಗೆ ವಿದ್ಯೆ, ಶಕ್ತಿ, ಆರೋಗ್ಯ, ಬೌದ್ಧಿಕ ಶಕ್ತಿಯನ್ನು ಹೆಚ್ಚಿಸ್ತದೆ ಸರ್. ಇದು ದಕ್ಷಿಣಾಮೂರ್ತಿ ಅಂದ್ಬಿಟ್ಟು ಮಕ್ಕಳಿಗೆ ಸರ್ ವಿದ್ಯೆಗೆ ಬಹಳ ಅವಕಾಶವನ್ನು ಉಂಟು ಮಾಡುವಂಥ ದಕ್ಷಿಣೇಶ್ವರ ಅಂದ್ಬಿಟ್ಟು ಸರ್
ಈ ದೇವಸ್ಥಾನದಲ್ಲಿ ನಾವು ಸ್ಥಾಪನೆ ಮಾಡಿದ್ವಿ. ಉಳಿಯುವಂಥ ಒಂದು ದೇವತೆ ಸೂರ್ಯ ದೇವತೆ ಸರ್. ಇವೆಲ್ಲ ಅಂದರೆ 1200 ವರ್ಷಗಳ ಇತಿಹಾಸ ಈ ದೇವಸ್ಥಾನದಲ್ಲಿ ಸರ್. ಪ್ರತಿಯೊಂದು ವಿಗ್ರಹಗಳು ಇರುವುದರಿಂದ ನಾವು ಕಾಶಿ ಹೋದಷ್ಟು ಪುಣ್ಯ ಈ ದೇವಸ್ಥಾನದಲ್ಲಿ ಬಂದರೆ ನಮಗೆ ಸಿಗುತ್ತೆ ಸರ್. ಬಸವೇಶ್ವರ ಸರ್, ಶಿವನ ಮುಂದೆ ಯಾವಾಗಲೂ ದೂರದಿಂದ ಹೊರಗಡೆಯಿಂದ ಶಿವ ನೋಡ್ತಾ ಇರೋದು ಸರ್. ಇದಕ್ಕೂ ಅಷ್ಟೇ ಸರ್, 1200 ವರ್ಷಗಳ ಇತಿಹಾಸ ಸರ್ ಇದು ಬಸವಣ್ಣ. ಕಾರ್ತಿಕ ಸೋಮವಾರದಲ್ಲಿ ಸರ್ ಮೊದಲನೇ ಸೋಮವಾರ, 2ನೇ ಸೋಮವಾರ, 3ನೇ ಸೋಮವಾರ, 4ನೇ ಸೋಮವಾರ ಸರ್ ಫುಲ್ ಅಭಿಷೇಕ ಸರ್. ಜ್ಯೋತಿಮಹೇಶ್ವರ ಸ್ವಾಮಿಗೆ ಮತ್ತು ವೇದನಾಯಕಮ್ಮನಿಗೆ ಅಭಿಷೇಕ ನಾವು ಮಾಡ್ತಾ ಇರ್ತೀವಿ ಸರ್. ಇದೇ ಶಿವನ ದೇವಸ್ಥಾನ ಸರ್, ಬ್ಯಾಕ್ ಸೈಡು ಅದು ಅಮ್ಮನ ದೇವಸ್ಥಾನ ಇದೆ ಸರ್. ಪರಶುರಾಮ ದೇವಸ್ಥಾನ, ಚಂಡಿಕೇಶ್ವರ ಅಂದ್ಬಿಟ್ಟು ಸರ್. ಮಕ್ಕಳಿಗೆ, ಸಣ್ಣ ಮಕ್ಕಳು ಸರ್, 1 ವರ್ಷದಿಂದ 5 ವರ್ಷದ ಮಕ್ಕಳಿಗೆ ಎಲ್ಲರಿಗೂ ಅಕಸ್ಮಾತ್ ಚಂಡಿ ಅಂದರೆ ಅವರು ಹಠವಾದಿಗಳು ಜಾಸ್ತಿ. ಹಠ ಅಂದರೆ ಅವರು ಅಳೋದು, ಕಿರ್ಚೋದು, ಎದುರ್ಕೊಳ್ಳೋದು, ಭಯ ಅವೆಲ್ಲ ಇರ್ತದೆ ಸರ್. ಆಗ ಆ ಮಗು ಕರ್ಕೊಂಬಂದು ಸರ್ ಕಡಲೆಪುರಿ ಪೂಜೆ ಸರ್, ಹೂವು ಹಣ್ಣು ಗಣಪತಿ ತಗೊಂಡು ಸರ್ ಇಲ್ಲಿ ಪೂಜೆ ಮಾಡಿಬಿಟ್ಟು ಪುರಿನ ಸರ್ ನಾವು ಎರಿಸ್ಬಿಟ್ರೆ ದೇವರಿಗೆ ಮಕ್ಕಳಿಗೆ ಹಿಡಿದಿರೋ ಹಠ ಎಲ್ಲ ಉಂಟೋಗ್ಬಿಡ್ತದೆ ಸರ್. ಇದು ನಮ್ಮ ಸನಾತನ ಧರ್ಮದ ಒಂದು ಪದ್ಧತಿ ಸರ್. ನೆಕ್ಸ್ಟ್ ಒಂದು ಇನ್ನೊಂದು ಸರ್, 1 2 3 4 1 2 3 4 1 2 3 4 ಈ ಥರ ಕ್ಲಾಸ್ ಮಾಡಿಬಿಟ್ಟು ಸರ್ ಚಿಕ್ಕಿ ಹೊಡ್ಬಿಟ್ಟಿದ್ದಾನೆ. ಎಲ್ಲ ನೀವು ವ್ಯಕ್ತಿತ್ವವಾಗಲಿ ಅಂದಾಗ ಆ ದೇವರು ಮಕ್ಕಳಿಗೆ ಸರ್ ಚಂಡಿ ಎಲ್ಲ ಬಿಟ್ಬಿಡ್ತಾರೆ. ಇದು ಸನಾತನ ಧರ್ಮ. ನಮ್ಮ ಇವತ್ತಿನ ಕಾಲಕ್ಕೆ ಹೇಳೋರು ಅಲ್ಲ, ಕೆಲವರು ಪಾಲಿಸ್ತಾರೆ ಸರ್. ಕೆಲವ್ರು ಏನು ಮಾಡ್ತಾರೆ ಅಂದರೆ ಮಗು ಇಂಜೆಕ್ಷನ್ ಕೊಡಿಸೋದು, ಹಠ ಮಾಡೋದು. ಇದು ನಾವು ಸನಾತನ ಧರ್ಮ ನಾವು ಇಟ್ಕೋಬೇಕು ಸರ್. ನಾವು ಶಿವನಿಗೆ ಸರ್ ಬಹಳ ಮುಖ್ಯವಾದದ್ದು ಬಿಲ್ವಪತ್ರೆ ಅಂದ್ಬಿಟ್ಟು. ಬಿಲ್ವಪತ್ರೆ ಸರ್ ಎಲ್ಲ ಹಳೆ ಮರಗಳು. ಶಿವನಿಗೆ ನೀವು ಎಷ್ಟೇ ಹೂವು ಹಾಕಿದ್ರು ಇದೊಂದು ಬಿಲ್ವಪತ್ರೆ ಮುಡಿಸಿದ್ರೆ ಸರ್ ಅದರಷ್ಟು ಶಾಂತಿ ಇನ್ನೆಲ್ಲೂ ಇಲ್ಲ ಸರ್. ಭಾಳ ವಿಶೇಷ ಬಿಲ್ವಪತ್ರೆಗೆ ಸರ್ ಬಹಳ ವಿಶೇಷ ಮಹತ್ವ ಸ್ಥಾನ ಇದೆ. ನೀವು ಎಷ್ಟೇ 10,000 ರೂಪಾಯಿ ಹೂವಲ್ಲ, ಎಷ್ಟು ಹೂವು ಹಾಕೋದ್ರೂ ಬಿಲ್ವಪತ್ರೆ ಒಂದು ದಳ ನೀವು ಹಾಕೋದಾಗ ನಿಮ್ಗೆ ಏನಾಗುತ್ತೆ ಅಂದರೆ ಅಷ್ಟೇ ನಮಗೆ ಮನಸ್ಸು ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ ಸರ್. ಅದು ಶಿವನ ದೇವಸ್ಥಾನ. ಇದು ಕ್ಷಣಾಂಬಿಕಾ ಅಂದರೆ ವೇದನಾಯಕಿ ಅಂತ ಹೆಸರು ಸರ್ ಇದಕ್ಕೆ. ಕ್ಷಣಾಂಬಿಕಾ ಅಂತ ಯಾವಾಗ ಸರ್ ಕ್ಷಣಾಂಬಿಕಾ ಅಂದ್ಬಿಟ್ಟು ಸ್ವಲ್ಪ ಆಲ್ಟ್ರೇಷನ್ ಮಾಡೋದು, ಸ್ವಲ್ಪ ಮೂಲ ಹೆಸರು ವೇದನಾಯಕಿ ಅಂತ. ವೇದನಾಯಕಿ ಅಂದರೆ ಸರ್ ವೇದಗಳಲ್ಲಿ ಅಧಿನಾಯಕಿ. ವೇದಗಳಲ್ಲಿ ಎಲ್ಲ ಶಾಸ್ತ್ರಗಳಲ್ಲೂ ಪರಿಣಿತರಿಗೆ ನಾವು ವೇದನಾಯಕಮ್ಮ ಅಂತ ನಾವು ಕರೆಯೋದು ಸರ್. ಇಲ್ಲಿ ಜ್ಯೋತಿಮಹೇಶ್ವರ ವೇದನಾಯಕಮ್ಮನೇ ಮೇನ್ ಸರ್. ನೀವು ಕ್ಷಣಾಂಬಿಕಾ ಅಂದರೆ ಕ್ಷಣಕ್ಕೆ ಹೋರ ಕೊಡೋದು ಹೇಳ್ತಾನೆ ಕ್ಷಣಾಂಬಿಕಾ ಅಂತೀವಿ. ವೇದನಾಯಕಿ ಅಂದರೆ ಸರಸ್ವತಿ, ಲಕ್ಷ್ಮಿ, ಪಾರ್ವತಿ, ನಾಟ್ಯ, ಕಲೆ, ವಾಸ್ತು, ಐಶ್ವರ್ಯ ಎಲ್ಲವನ್ನು ಒಂದರಿಂದ ವೇದನಾಯಕಿ ಸ್ಟ್ಯಾಂಡರ್ಡು ರ್ಯಾಂಕ್ ಸ್ಟೂಡೆಂಟು ಸರ್. ಎಲ್ಲ ಶಾಸ್ತ್ರಗಳನ್ನೂ ತತ್ವಗಳನ್ನೂ ಪದವಿಯನ್ನು ಪಡೆದ ನಾವು ವೇದಗಳು ಎಲ್ಲ ತಿಳಿದ್ರಿಂದ ವೇದನಾಯಕಮ್ಮ ಅಂತ ಸರ್ ನಾವು ಕರೆಯೋದು. ಇಲ್ಲಿ ಪ್ರತಿ ಶುಕ್ರವಾರನೂ ಅಭಿಷೇಕ ಉಂಟು ಸರ್ ಅಮ್ಮನಿಗೆ. ಮಂಗಳವಾರ ಅಭಿಷೇಕ ಉಂಟು, ಅಮಾವಾಸ್ಯೆ, ಹುಣ್ಣಿಮೆ, ಹಬ್ಬ ಹರಿದಿನಗಳಲ್ಲಿ ಸರ್ ಅಭಿಷೇಕ ಉಂಟು ಸರ್. ಇಲ್ಲಿ ಶ್ರೀಚಕ್ರ ಇದೆ, ಆ ಶ್ರೀಚಕ್ರಕ್ಕೆ ಅಭಿಷೇಕ ಮಾಡ್ತಾರೆ ಸರ್. ನೆಕ್ಸ್ಟ್ ಒಂದು ಇದು ಆದಿಶಂಕರಾಚಾರ್ಯರು 1200 ವರ್ಷಗಳಲ್ಲಿ ಈ ದೇವಸ್ಥಾನವನ್ನು ಸ್ಥಾಪನೆ ಮಾಡಿ ಶ್ರೀಚಕ್ರವನ್ನು ಸರ್ ಓಪನ್ ಮಾಡಿದ್ದಾರೆ. ಅದಕ್ಕೆ ಅಭಿಷೇಕ ಮಾಡ್ತಾರೆ ಸರ್. ಅಲ್ಲಿ ಹಾನಿಂದ ಶಾವರ್ಗೂ ಇದೆ, ರೇಖೆಗಳಿದೆ, ಅಕ್ಷರಗಳಿದೆ. ಅದಕ್ಕೆ ಹಾಲು ಅರಿಶಿನ ಹಾಕ್ದಾಗ ಮಾತ್ರ ಅದು ಆ ರೇಖೆಗಳು ನಮ್ಗೆ ಗೊತ್ತಾಗುತ್ತೆ. ಬೇರೆ ಸಮಯದಲ್ಲಿ ಸರ್ ನಮಗದು ಗೊತ್ತಾಗಲ್ಲ. ಅಭಿಷೇಕ ಶುಕ್ರವಾರ ನಡೀತೆ. ಆ ಸಮಯ 9:30ಗೆ ಅಭಿಷೇಕ ಶುರು ಆಗುತ್ತೆ ಸರ್. 9:30ಯಿಂದ 12 ಗಂಟೆ ಅಭಿಷೇಕ ಶುರು ಆಗಿರ್ತದೆ. ಹಾಲು ಅರಿಶಿನ ಮತ್ತು ಜೇನುತುಪ್ಪ, ಮೊಸರು, ಎಳ್ನೀರು ಇದನ್ನೆಲ್ಲ ಅಭಿಷೇಕ ಮಾಡ್ತಾರೆ ಸರ್. ಆವಾಗ ನಾವು ಬೇಕಾದ್ರೆ ಇಲ್ಲಿ ಬಂದು ಕುಳಿದುಕೊಂಡು ನೋಡ್ಬೋದು ಸರ್. ಹತ್ತಿ ಮರ ಅಂದರೆ ನಿಮಗೆ ಈಶ್ವರ ವಾಸ ಮಾಡೋ ಸ್ಥಳ ಸರ್ ಇದು. ಹತ್ತಿ ಮರ ಆಯಿತು. ಅದು ಬನ್ನಿ ಮರ ಅಂದ್ಬಿಟ್ಟು ಸರ್. ನಾವು ನವರಾತ್ರಿ ನಾವು ಪೂಜೆ ಮಾಡ್ತೀವಿ ಸರ್, ಅದು ಬನ್ನಿ ಮರ. ಅದು ಹರಳಿ ಮರ, ಅದು ಬೇವಿನ ಮರ, ಅದು ನಾಗರಕಲ್ಲು ಸರ್. ಇದು ಬೆಟ್ಟದ ನೆಲ್ಲಿಕಾಯಿ ಮರ ಅಂದ್ಬಿಟ್ಟು ಸರ್. ಇದರಲ್ಲೆಲ್ಲ ಅವನು ಈಶ್ವರಗಳು ವಾಸ ಮಾಡುವಂಥ ಸ್ಥಳ ಸರ್. ಇದಕ್ಕೆ ಒಂದು ಮಹಿಮೆ ಸರ್ ಇದು. ನಾವು ಬೆಳಿಗ್ಗೆ ಬಂದು ಪ್ರಾತಃ ಕಾಲದಲ್ಲಿ ಸರ್ ಹರಳಿ ಮರ ಮತ್ತು ಬನ್ನಿ ಮರ ಇದನ್ನು ಪ್ರದಕ್ಷಿಣೆ ಮಾಡಿದಾಗ ತುಂಬ ನಮಗೆ ಒಳ್ಳೆಯದಾಯ್ತು ಅಂದರೆ ಸನಾತನ ಧರ್ಮದಿಂದ ಸಹ ಇದೊಂದು ಪದ್ಧತಿ ಬಂದಿದೆ. ಅದನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋದರೆ ತುಂಬ ಒಳ್ಳೆಯದು ಸರ್. ಅದನ್ನ ಇಲ್ಲಿಂದ ಒಂದು ನಾವು ಮಾಡೋದ್ರಲ್ಲಿಂದ ನಮಗೆಲ್ಲರಿಗೂ ದೇವರು ಭಾಳ ಸುಭಿಕ್ಷವಾಗಿ ಮಡಗಿದ್ದಾರೆ ಸರ್. ಎಲ್ಲರಿಗೂ ದೇವರು ತುಂಬ ಚೆನ್ನಾಗಿ ಮಡಗಲಿ ಅಂದ್ಬಿಟ್ಟು ನಿಮ್ಮ ಹತ್ರ ನಾನು ಮಾತಾಡೋಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಭಕ್ತರು ವಿಶೇಷವಾಗಿ ಸಂಕಷ್ಟ ಸಮಯದಲ್ಲಿ ಬಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ. ವಿಶೇಷವಾಗಿ ಮಹಿಳೆಯರು ಕುಟುಂಬದ ಶಾಂತಿ, ಆರೋಗ್ಯ ಮತ್ತು ಸಂತಾನ ಭಾಗ್ಯಕ್ಕಾಗಿ ಪೂಜೆ ಮಾಡುತ್ತಾರೆ. ಇಲ್ಲಿ ಬರುವ ಪ್ರತಿಯೊಬ್ಬ ಭಕ್ತನಿಗೂ ದೇವಿಯ ಕೃಪೆ ಲಭಿಸುತ್ತದೆ ಎಂಬ ನಂಬಿಕೆ ಇದೆ. ಜೀವನದಲ್ಲಿ ಸಂಕಷ್ಟಗಳನ್ನು ನೀವು ಸಹ ಎದುರಿಸುತ್ತಿದ್ದರೆ ಒಮ್ಮೆ ಶ್ರೀ ಕ್ಷಣಾಂಬಿಕಾ ದೇವಿಯನ್ನು ಭಕ್ತಿಯಿಂದ ಸ್ಮರಿಸಿ. ದೇವಿಯ ಕೃಪೆ ನಿಮ್ಮ ಜೀವನದಲ್ಲಿ ಬೆಳಕನ್ನು ತರಲಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಕೃಷ್ಣ ಭಕ್ತಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರಿಬೇಡಿ. ಧನ್ಯವಾದಗಳು.